ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ. ಖುಷಿ ಕೂಡ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾಳೆ. ವೆಲ್ಕಮ್ ಮಾಡು ಖುಷಿ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬದ ದಿನ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗ್ದಿದೆ. ಸೊ ಇವಾಗ ಎಲ್ಲರೂ ಕೂಡ ಸ್ನಾನಕ್ಕೆ ಹೋಗಬೇಕು. ಖುಷಿಗೆ ರಾಗಿ ಸರಿನ ತಿನ್ನಿಸಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅರ್ಥ ಆಯ್ತಾ ಇದೆಲ್ಲ ಭಾಷೆ ನಿಮಗೆ? ತುಂಬ ಜಾಸ್ತಿ ಮಾತಾಡ್ತಾಳೆ, ತುಂಬ ಗಲಾಟೆ ಮಾಡ್ತಾಳೆ ಅವಳು. ಸೊ ಹಬ್ಬಕ್ಕೆ ಅಂತ ಹೇಳಿ ಆಶೀರ್ವಾದಲ್ಲಿ ಈ ಖುಷಿಗೆ ಮತ್ತು ಪ್ರೇಯಾಂಶ್ಗೆ ಡ್ರೆಸ್ಸಸ್ನ ತಂದಿದ್ವಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಖುಷಿ ಹಿಂಗೆ ಸಿಕ್ಕಾಬಟ್ಟೆ ತೀಟೆ ಮಾಡ್ತಿರ್ತಾಳೆ, ಗಲಾಟೆ ಮಾಡ್ತಾಳೆ, ಹಠ ಮಾಡ್ತಾಳೆ. ಆಚೆ ಹೋದ್ರೆ ಅಂತೂ ಅಳ್ತಾನೆ ಇರ್ತಾಳೆ. ಸೊ ಹಾಗಾಗಿ ಇವಾಗ ತೋರಿಸ್ತೀನಿ ಯಾವ ಡ್ರೆಸ್ನ ತಂದಿದ್ದೀನಿ, ಇವಾಗ ಯಾವುದನ್ನು ಹಾಕ್ತೀನಿ ಅಂತ ಹೇಳಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದು ಫಸ್ಟ್ ಡ್ರೆಸ್ಸು ಖುಷಿಗೆ ಇದೆ. ಸೊ ಇದನ್ನು ಕೂಡ ಆಶೀರ್ವಾದದಲ್ಲಿ ತೊಗೊಂಡಿದ್ದಂಥದ್ದು. ಸೆಕೆಂಡ್ ಒನ್ ಪ್ರೈಸು ತುಂಬ ಅಫೋರ್ಡಬಲ್ ಅಂತ ಏನು ಹೇಳೋದಕ್ಕಾಗಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಅಲ್ಲಿ. ಸೊ ಪ್ರೇಯಾಂಶ್ಗೆ ತೊಗೊಂಡಿದ್ದಂಥ ಡ್ರೆಸ್ಸು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗ್ಬೋದು. ಈ ರೀತಿ ಪ್ರಿಂಟ್ಸ್ ಇರೋವಂಥದ್ದು ಇರಲಿಲ್ಲ ಅವನ ಹತ್ರ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ಇದೇನಿದೆ ಶರ್ಟು, ಇದಕ್ಕೆ ಇನ್ಸೈಡ್ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಥರ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪ್ಯಾಂಟ್ ಇಲ್ಲ, ಶಾರ್ಟ್ಸ್ ರೀತಿ ಬಂದಿದೆ. ಒಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ, ಪ್ರೈಸ್ ಅಫೋರ್ಡಬಲ್ ಇಲ್ಲ ಅಷ್ಟೇ. ಸೊ ನೆಕ್ಸ್ಟ್ ದಿಸ್ ಒನ್, ಇದು ಈ ಸಲ ಹಬ್ಬಕ್ಕೆ ತೊಗೊಂಡಿರೋ ಸ್ಯಾರಿ. ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಕಲಂಕಾರಿ ಪ್ರಿಂಟ್ ಇರೋವಂಥದ್ದೇ ತೊಗೋಬೇಕು ಅಂತ ಹೇಳಿ ತುಂಬ ಹುಡುಕ್ತಾ ಇದ್ದೆ. ಸಿಕ್ಕಿದ್ರೂ ಅದೇ ಸೇಮ್ ಪ್ರಿಂಟ್ ಇರೋವಂಥದ್ದು ಸಿಗ್ತಾ ಇರಲಿಲ್ಲ. ಇದನ್ನು ತರಿಸಿದ್ದು ವನಿತಾ ಸಿಲ್ಕ್ಸಿಂದ. ಸೊ ಅದನ್ನು ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಇದ್ರದ್ದು ಯಾರಿಗಾದರೂ ಬೇಕಾದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸರಿ ಮಾಡೋವರೆಗೂ ಪಾಪುನ ಯಾರ ಕೈಲಿ ಕೊಟ್ಟೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಮಾವ ಆಚೆ ಕೂತಿದ್ರು. ಸೊ ಅವ್ರ ಕೈಲಿ ಕೊಟ್ಟೆ, ಸ್ವಲ್ಪ ಹೊತ್ತು ಆಟ ಆಡಿಸಿ ಅಂತ ಹೇಳಿ. ನಮ್ಮ ಮನೆಯಲ್ಲಿ ನನಗೆ ಒಂದು ಫೇವ್ರೇಟ್ ಪರ್ಸನ್ ಅಂತಂದರೆ ನಮ್ಮ ಮಾವನೇ. ಏನಕ್ಕೆ ಅಂತಂದರೆ ಸೊ ತುಂಬಾ ಸಪೋರ್ಟಿವ್ ಅವರು. ಯಾವುದೇ ಒಂದು ವಿಷಯದಲ್ಲಾಗಲಿ ಯಾವುದಕ್ಕೂ ಕೂಡ ಯಾವುದನ್ನು ರಿಜೆಕ್ಟ್ ಮಾಡೋದಿಲ್ಲ. ಏನಾದರೂ ಹೇಳಿದ್ರೆ ಪ್ರತಿಯೊಂದಕ್ಕೂ ಓಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾಕಮ್ಮ ತಿನ್ನಲ್ಲ ನೀನು? ಸರಿಯಾ? ಯಾಕೆ ತಿನ್ನಲ್ಲ ನೀನು? ಅಲ್ಲಡ್ 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 ಅಲ್ಲಡ್. ಅಲ್ಲಡ್ ತಗ 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 ತಗ. ವೆರಿ ಗುಡ್ ಗರ್ಲ್, ಗುಡ್ ಗರ್ಲ್ ನಮ್ಮ ಪಾಪ, ಗುಡ್ ಗರ್ಲ್. ಖುಷಿ ಸ್ಟಾರ್ಟಿಂಗಲ್ಲೆಲ್ಲ ಸರಿನೂ ಚೆನ್ನಾಗಿ ತಿಂತಾಯಿದ್ಲು. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮ್ ಕೊಡ್ತಾ ಇದ್ದೆ. ರಾಗಿ ಸರಿ, ಡ್ರೈ ಫ್ರೂಟ್ ಸರಿ ಮತ್ತು ಎಲ್ಲದನ್ನು ಕೂಡ. ಸೊ ಅದಾದಮೇಲೆ ಯಾವಾಗ ನಾವು ತರಕಾರಿ ಮತ್ತು ಹಣ್ಣುಗಳು, ಬಾಳೆಹಣ್ಣು, ಆ್ಯಪಲ್ ಈ ಥರ ಎಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸರಿ ಬೇಡ, ಸ್ವಲ್ಪನೂ ಬೇಡ ಅಂತ ಹೇಳಿ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಫಸ್ಟೆಲ್ಲ ಸೈಲೆಂಟಾಗಿ ಒಂದು ಕಡೆ ಕೂರಿಸ್ಕೊಂಡು ಆರಾಮಾಗಿ ತಿಂತಾಯಿದ್ಲು. ಇವಾಗಂತೂ ಆಚೆ ಕರ್ಕೊಂಡು ಬರಬೇಕು, ಮತ್ತು ಎಲ್ಲರೂ ಯಾರಾದರೂ ಅಲ್ಲಿ ಓಡಾಡ್ತಾ ಇದ್ದರೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಚೆ ವೆಹಿಕಲ್ಸ್ ಎಲ್ಲ ತೋರಿಸ್ಕೊಂಡು ಓಡಾಡಿಸ್ಕೊಂಡು ತಿನ್ನಿಸ್ಬೇಕು. ಸ್ವಲ್ಪ ಕಷ್ಟನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಇದು ಸರಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಲಿಲ್ಲ ಅಂತಂದರೆ ಎಲ್ಲಾದ್ರೂ ಮತ್ತೆ ಜಾಸ್ತಿ ಹೊಟ್ಟೆ ಹಸಿಯುತ್ತೆ, ಅಳ್ತಾಳೆ, ರಗಳೆ ಮಾಡ್ತಾಳೆ. ಎಲ್ಲೇ ಹೊರಟರು ಕೂಡ ಫಸ್ಟ್ ಇವಳಿಗೆ 9 ಗಂಟೆಗೆ ಆಗಲಿ ಬೆಳಗ್ಗೆ ಸರಿ ತಿನ್ನಿಸ್ಕೊಂಡು ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಬೇಕು. ಸರಿ ತಿನ್ಸೋಕ್ಕೂ ಮುಂಚೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ರೆ ವೇಸ್ಟ್, ಅದು ಮತ್ತೆ ಸ್ನಾನ ಮಾಡಿಸ್ಬೇಕಾಗುತ್ತೆ. ಸರಿ ಎಲ್ಲ ಮೆತ್ಕೊಂಡ್ಬಿಡ್ತಾಳೆ ಮೈಗೆ. ಅಂದರೆ ಏನಪ್ಪ ಇವಳ್ದು ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ
ಏನೋಕ್ಕೂ ಜಾಸ್ತಿ ಅಳೋದಿಲ್ಲ. ಏನಾದರೂ ಜಾಸ್ತಿ ಪ್ರಿಯಾಂಶ್ ಥರ ಹಠ ಮಾಡಿಕೊಂಡು ಅಳೋಂಥದ್ದು ಆ ಥರ ಏನು ಮಾಡೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಸೈಲೆಂಟಾಗಿ ಇರ್ತಾಳೆ. ಸ್ವಲ್ಪ ಇವಾಗ ಮಾತಾಡೋದು ಟ್ರೈ ಮಾಡೋದು, ಸ್ವಲ್ಪ ಕಿರ್ಚಾಡೋದು ಆ ಥರ ಮಾಡ್ತಿದ್ದಾಳೆ ಅಷ್ಟೇ. ಪ್ರಿಯಾಂಶ್ಗೆ ಹೋಲಿಸ್ಕೊಂಡ್ರೆ ಹಠ ಕಮ್ಮಿನೇ ಸದ್ಯಕ್ಕೆ. ಮುಂದೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಸೊ ಕಂಪ್ಲೀಟಾಗಿ ಸರಿಯೆಲ್ಲ ತಿಂದಳು. ಸರಿ ತಿಂದಮೇಲೆ ಕರ್ಕೊಂಡೋಗಿ ಫಸ್ಟ್ ಅವಳಿಗೆ ಸ್ನಾನನ ಮುಗಿಸ್ಕೊಂಡು ಬಂದೆ. ಸ್ನಾನ ಮಾಡಿಸ್ತಿದ್ದಂಗೆ ಇಮಿಡಿಯೇಟಾಗಿ ನಿದ್ದೆ ಬರುತ್ತೆ ಅವಳಿಗೆ. ಸೊ ಹಾಗಾಗಿ ಫೀಡ್ ಮಾಡಿಸಿ ಅವಳನ್ನ ಮಲಗಿಸ್ಬಿಡ್ತೀನಿ ಸ್ವಲ್ಪ ಹೊತ್ತು. ಅವಳನ್ನ ಮಲಗಿಸಿ ಆಚೆ ಬಂದು ನೋಡಿದಾಗ ಪ್ರಿಯಾಂಶ್ ಅವರು ಆಲ್ರೆಡಿ ಅವ್ರ ಅಪ್ಪನೇ ಸ್ನಾನ ಮಾಡಿಸಿದ್ರು ಅವನಿಗೆ. ನಮ್ಮ ಕೈಲಿ ಸ್ನಾನ ಮಾಡಿಸ್ಕೊಳ್ಳೋದು ತುಂಬ ಕಡಿಮೆ. ಅವರ ಅಪ್ಪ ಏನಾದರೂ ಇದ್ದರೆ ಅವ್ರ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತಾನೆ. ಅವ್ರ ಮನೇಲಿ ಇದ್ದರೆ ಇನ್ಯಾರ ಹತ್ರ ಕೂಡ ಬರೋಲ್ಲ ಅವನು. ನೋಡಿ ವಿಭೂತಿ ಎಲ್ಲ ಧರಿಸ್ಕೊಂಡು ದೇವ್ರಿಗೆ ಕೈ ಮುಗಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅವರು. ಸೊ ಖುಷಿ ಆದಮೇಲೆ ಖುಷಿನ ರೆಡಿ ಮಾಡಿ ಆಚೆ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ನಾನು ರೆಡಿ ಆಗೋದಕ್ಕೆ. ಏನು ಹಬ್ಬ ಅಂತಂದರೆ ಎಲ್ಲ ಬಾಗಿನ ಸಾಮಾನು ಇದೆಲ್ಲ ಮುಗಿಸ್ಕೋಬೇಕು. ಹಾಗೆ ದೇವ್ರ ಪೂಜೆ, ದೇವರಿಗೆ ಎಡೆ ಒಬ್ಬಟ್ಟು, ಸೊ ಇದೆಲ್ಲ ಆಗಬೇಕು ಅಂತಂದರೆ ಸ್ವಲ್ಪ ಟೈಮ್ ಆಗುತ್ತೆ. ಅದರಲ್ಲೂ ಗೌರಿ ಹಬ್ಬ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ನಾವು ಬಾಗಿನ ಕೊಡೋವಂಥದ್ದು ಏನಿರುತ್ತೆ ಮಡ್ಲಕ್ಕಿ ಅದೆಲ್ಲದನ್ನು ಕೂಡ ತವ್ರ ಮನೆಯಿಂದ ಕೊಟ್ಟಿರೋವಂಥದ್ದನ್ನೆಲ್ಲ ಕೆಲವೊಂದಷ್ಟು ಜನ ಇವಾಗ ಮನೆಯಲ್ಲಿನೇ ಇಟ್ಟು ಪೂಜೆ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇಟ್ಟರೂ ಕೂಡ ಅದು ಪೂಜೆ ಮಾಡೋವರೆಗೂ ಬಿಡೋದಿಲ್ಲ ಪ್ರಿಯಾಂಶು. ಎಲ್ಲದನ್ನು ಎಳ್ದಾಕ್ಬಿಡ್ತಾನೆ ಅಂತ ಹೇಳಿ ಅಲ್ಲಿಗೆ ಹೊರಟಿದ್ದೀವಿ. ಸೊ ನಾವು ಹೊರಟು ರೆಡಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಫಸ್ಟ್ ರೆಡಿ ಮಾಡಿದ್ವಿ. ಆಮೇಲೆ ನಮ್ಮ ಟೈಮ್ ಆಗ್ತಾನೆ ಇರಲಿಲ್ಲ. ಒಬ್ಬಟ್ಟೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಲೇಟಾಗಿ ಆಯಿತು. ಅಷ್ಟೊತ್ತಿಗೆ ಅವರು ನೀವು ಹೊರಡಲ್ಲ ಇವಾಗಲೇನೆ ಅಂತ ಹೇಳಿ ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ರು. ಸೊ ಒಬ್ಬಟ್ಟಿನ ಸಾಂಬಾರು ಎಲ್ಲದು ರೆಡಿ ಇದೆ. ದೇವಸ್ಥಾನಕ್ಕೆ ಈ ಬಾಗಿನ ಕೊಡೋದಕ್ಕೆ ಯಾವುದು ಒಂದಿಲ್ಲ ಅಂತಂದ್ರೂ ಆಗೋದಿಲ್ಲ. ಹೂ ಬತ್ತಿ ಆಗಿರ್ಬೋದು, ಅಕ್ಕಿ ಮಿದ್ಕೆ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಬೇಕು. ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆಯೇ ಅಕ್ಕಿ ಕಡಲೆ ಅದನ್ನೆಲ್ಲ ನೆನೆಸಿ ತೊಗೊಳ್ಳೋ ಅಂಥದ್ದು, ಹೆಸರುಬೇಳೆ ಪಲಾರ ಮಾಡ್ಕೊಳ್ಬೇಕು. ಮತ್ತು ನಮ್ಮ ಮನೆಯಿಂದ ತಂದಿರೋದನ್ನೆಲ್ಲ ನಮ್ಮ ತಟ್ಟೆಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೆ. ಪ್ರತಿಯೊಂದೂ ಬಳೆ ಆಗಿರ್ಬೋದು ಯಾವುದು ಒಂದನ್ನು ಬಿಟ್ಟು ಹೋದರೆ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ. ನಾವಿರೋದು ತೋಟದಲ್ಲಿ, ಊರೊಳಗಡೆ ಹೋಗಬೇಕು ದೇವಸ್ಥಾನಕ್ಕೆ. ಸೊ ಸಡನ್ನಾಗಿ ಹೋಗಿ ಅಂತೂ ಏನೂ ತರೋಕ್ಕಾಗಲ್ಲ. ಇದ್ದಿದ್ರಲ್ಲೇ ಕೈ ಮುಗಿದು ಬರಬೇಕಾಗತ್ತೆ ಅಂತ ಹೇಳಿ ಎಲ್ಲದನ್ನು ಕೂಡ ಇನ್ನೊಂದು ಸಲ ಚೆಕ್ ಮಾಡ್ತಾ ಇದ್ವಿ. ಸೊ ಎಲ್ಲದು ರೆಡಿ ಆಯಿತು. ನಮ್ಮ ಅತ್ತೆ ರೆಡಿ ಆಗೋದಕ್ಕೆ ಅಂತ ಹೋದರು. ಅಷ್ಟೋ ತನಕ ನಾನು ಪ್ರಿಯಾಂಶ್ ಜೊತೆಯಲ್ಲಿ ಆಟ ಆಡ್ತಾ ಇದ್ದೆ. ನೋಡಿ ಅವನು ಹೆಂಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಸೊ ಇದು ವಿಡಿಯೋ ಯಾಕೋ ಮ್ಯೂಟ್ ಆಗಿದೆ, ಅದು ಬರಲಿಲ್ಲ ವಾಯ್ಸು. ಅವನು ಏನೂ ಹೇಳ್ತಾ ಇದ್ದ. ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾನೆ ಇವಾಗ ಸ್ವಲ್ಪ. ಹಾಗೆಯೇ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ, ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ದೆ. ಏನಪ್ಪ ಸ್ಯಾರಿ ಈ ಥರ ಇದೆ ಅಂತಂದರೆ ಯಾವುದು ಒಂದು ಬ್ಲೌಸ್ ಆಗ್ತಾನೇ ಇಲ್ಲ ನನಗೆ. ಸ್ಯಾರಿವು ತುಂಬಾ ದಪ್ಪ ಆಗಿಬಿಟ್ಟಿದ್ದೀನಿ ಈ ಸಲ ಅಂತೂ. ಸೊ ಹಾಗಾಗಿ ಒಂದು ಕೂಡ ಆಗ್ತಿರ್ಲಿಲ್ಲ. ಇದು ಒಂದೇ ಒಂದು ಸ್ಯಾರಿದು ಆ ಬ್ಲೌಸ್ ಆಗ್ತಾಯಿತ್ತು. ಅದು ಸ್ವಲ್ಪ ಲೂಸ್ ಅನ್ನಿಸ್ತಾಯಿತ್ತು. ಬಟ್ ಆದರೂ ವಿಧಿ ಇಲ್ಲ. ಹಬ್ಬದ ದಿನ ಸೀರೆ ಇಲ್ಲದಲೇ ಡ್ರೆಸ್ ಹಾಕ್ಕೊಂಡು ಹೋಗೋದು, ಅದು ಗೌರಿ ಹಬ್ಬದ ದಿನ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಮಡ್ಲು ತುಂಬ್ತಾರೆ. ಹಾಗಾಗಿ ಸೊ ಇರಲಿ ಪರವಾಗಿಲ್ಲ, ಏನಾಗಲ್ಲ, ಇರೋದನ್ನು ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ಸೊ ಖುಷಿ ಅವ್ರ ಜೊತೆ ಕೂಡ ಈಗ ಸ್ವಲ್ಪ ಫೋಟೋಸ್ ವಿಡಿಯೋಸ್ ತೊಗೊಳ್ತಾ ಇದ್ದೀನಿ. ಇನ್ನೂ ನಮ್ಮ ಅತ್ತೆಯವರು ಹೊರಟಿರಲಿಲ್ಲ. ಟೈಮ್ ಆಯಿತು ನಡೀರಿ, ಎಷ್ಟೊತ್ತು ಬೆಳಗ್ಗೆಯಿಂದ ಇದನ್ನೇ ಹೇಳ್ತಾನೇ ಇದ್ದೀರಾ ಅಂತ ಹೇಳ್ತಾಯಿದ್ರು. ಬಟ್ ಹೆಣ್ಮಕ್ಳು ರೆಡಿ ಆಗೋದು ಹೊರಡೋದು ಇದ್ದಿದ್ದೇನೆ ಸ್ವಲ್ಪ ಲೇಟೇನೆ. ಯಾರ ಮನೇಲಿ ಹೆಣ್ಮಕ್ಳು ಬೇಗ ರೆಡಿ ಆಗ್ತಾರೆ ಹೇಳಿ. ಖುಷಿ ಇವಾಗ ಹಾಕ್ಕೊಂಡು ಡ್ರೆಸ್ ಹೇಗಿದೆ ಅಂತ ಹೇಳಿ, ಇದು ಸ್ವಲ್ಪ ಸೆಕೆ ಆಗ್ತಾ ಇರುತ್ತೆ ಅವಳನ್ನ ಎಲ್ಲಾದರೂ ಕರ್ಕೊಂಡು ಹೋದಾಗ. ಆಲ್ಮೋಸ್ಟ್ ಅಲ್ಲಿ ಚಳಿ ಅಂತ ಏನು ಅನಿಸೋದಿಲ್ಲ ಇವಾಗ ಚಳಿಗಾಲದಲ್ಲಿ ಕೂಡ ಅಷ್ಟೇ, ಮಳೆ ಬರುವಾಗ್ಲೂ. ಸೊ ಹಾಗಾಗಿ ಇದು ಚೆನ್ನಾಗಿರುತ್ತೆ ಸ್ಲೀವ್ಲೆಸ್ ಅಂತ ಹೇಳಿ ತೊಗೊಂಡೆ. ಈ ಥರದ್ದು ಇನ್ನೊಂದು ಸ್ವಲ್ಪ ತೊಗೊಳ್ಬೇಕು. ಬಟ್ ಜಾಸ್ತಿ ಏನಲ್ಲಿ ಕಾಟನ್ ಡ್ರೆಸ್ಗಳದ್ದು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಬೇರೆ ಕಡೆ ಎಲ್ಲಾದರೂ ನೋಡಿದ್ರಾಯ್ತು ಅಂತ ಹೇಳಿ ಸುಮ್ಮನೆ ಬಂದಿದ್ವಿ ಅವತ್ತು. ಬೇರೆ ಎಲ್ಲ ಡ್ರೆಸ್ಸಸ್ ಚೆನ್ನಾಗಿದ್ದವು, ಅಂದರೆ ಹಬ್ಬಕ್ಕೆ ಹಾಕುವಂಥ ಈ ಲಂಗ ಬ್ಲೌಸ್ ಆಗಿರ್ಬೋದು, ಚೆನ್ನಾಗಿ ವರ್ಕ್ ಇರೋವಂಥವು, ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲ ಚೆನ್ನಾಗಿದ್ದು. ಇಷ್ಟು ಚಿಕ್ಕ ಮಗುಗೆ ಈ ಥರ ಕಲೆಕ್ಷನ್ಸ್ ನಾರ್ಮಲ್ ಆಗಿ ಇದ್ದು. ಸೊ ಇದೇ ಥರದವನ್ನೇ ಮತ್ತೆ ಏನಕ್ಕೆ ತೊಗೊಳೋದು ಅಂತ ಹೇಳಿ 2 ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೆ ಅಷ್ಟೇ. ಸೊ ನೆಕ್ಸ್ಟು ತುಮಕೂರಿಗೆ ಹೋದಾಗ ಕಿಡ್ಸ್ ವೇರ್ ಎಲ್ಲಾದರೂ ಶಾಪ್ ಮಾಡ್ಕೊಳ್ಬೇಕು. ಇವಾಗ ನಾವು ಎಲ್ಲ ಹೊರಟು ಕಾರಲ್ಲೇ ಎಲ್ಲದನ್ನು ಹಾಗೇ ತಟ್ಟೆನ ಇಟ್ಕೊಂಡು ದೇವಸ್ಥಾನದ ಕಡೆ ಹೊರಟ್ವಿ. ಸೊ ಇಲ್ಲಿ ಒಂದು ಮನೆ ಕಾಣ್ತಾ ಇದೆ ನೋಡಿ, ಇದು ವಿನಯ್ ಅವರ ಸಿಸ್ಟರ್ದು.
ತುಂಬಾ ಚೆನ್ನಾಗಿದೆ ನೋಡಿ ಇಂಟೀರಿಯರ್ ಎಲ್ಲ. ಯಾವತ್ತಾದರೂ ಅವ್ರ ಮನೆ ಹತ್ರ ಹೋದಾಗ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತೀನಿ. ಯಾರಾದರೂ ಮನೆ ಕಟ್ಸೋ ಅಂಥವ್ರಿಗೆ ಒಂದು ಐಡಿಯಾ ಬರುತ್ತೆ. ತುಂಬಾ ಚೆನ್ನಾಗಿ ಇಂಟೀರಿಯರ್ ಎಲ್ಲ ಮಾಡಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮೂರ ದೇವಸ್ಥಾನಕ್ಕೆ ಹೋಗೋಂಥ ದಾರಿ. ಸೊ ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ವಿ. ಪ್ರೇಯಾಂಶ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ, ನೀನು ಖುಷಿ ಜೊತೆನೇ ಇರ್ತೀಯ, ಅವಳನ್ನೇ ಎತ್ಕೊಳ್ಳೋದು ಆಡಿಸೋದು ಮಾಡ್ತೀಯ ಅಂತಾರೆ. ಸೊ ಎಷ್ಟೇ ವರ್ಷ ಗ್ಯಾಪಲ್ಲಿ ಚಿಕ್ಕ ಮಗು ಅನ್ನೋವಂಥದ್ದು ಚಿಕ್ಕ ಮಗುನೇ ಮನೆಯಲ್ಲಿ. ಪ್ರೇಯಾಂಶ್ ಒಂದು ಸ್ವಲ್ಪ ದೊಡ್ಡವನೇ ಆದ್ರೂ ಅದು ಬಂದ್ಬಿಡುತ್ತೆ ಎಲ್ಲರಿಗೂ, ಖುಷಿ ಚಿಕ್ಕವಳು ಅಂತ ಹೇಳಿ. ಸೊ ಪುಟಾಣಿ ಪಾಪನ ಸ್ವಲ್ಪ ಜಾಸ್ತಿ ಮುದ್ದು ಮಾಡ್ತೀವಿ ಅಷ್ಟೇ, ಹಾಗಂತ ಪ್ರೇಯಾಂಶ್ ಮೇಲೆ ಪ್ರೀತಿ ಕಮ್ಮಿ ಅಂತಲ್ಲ. ಇದು ತೋಟಸಾಗರದ ದೇವಸ್ಥಾನ, ಬಸವಣ್ಣನ ದೇವಸ್ಥಾನನ ಹಳೇದನ್ನೆಲ್ಲ ಕಿತ್ತಾಕಿ ಮತ್ತೆ ಹೊಸದಾಗಿ ಕಟ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಗೋಪುರದ ಒಂದು ಕಟ್ಟೋವಂಥ ಕೆಲಸ ನಡೀತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ಬೇಕು ದೇವಸ್ಥಾನದ ಓಪನಿಗೆ. ಸೊ ಅದಕ್ಕೆ ಅಂತ ಹೇಳಿ ಪಕ್ಕದಲ್ಲಿ ಒಂದು ಚಿಕ್ಕದಾಗಿರೋವಂಥ ಗುಡಿ ಥರ ಮಾಡಿರೋವಂಥದ್ದು ರೂಮ್ ಥರ ಕಟ್ಟಿದ್ದಾರೆ. ಅಲ್ಲಿ ಗೌರಮ್ಮನ ಇಟ್ಟಿದ್ರು. ಸೊ ಖುಷಿ ವಿಡಿಯೋ ಮಾಡೋದಕ್ಕೂ ಬಿಡೋಲ್ಲ ನೋಡಿ, ಎಷ್ಟು ಡಿಸ್ಟರ್ಬ್ ಮಾಡ್ತಾಳೆ ಅಂತ ಹೇಳಿ. ಸೊ ಇಲ್ಲೆಲ್ಲ ಆಲ್ರೆಡಿ ಒಂದೇ ಸಲ ಹೆಣ್ಮಕ್ಳೆಲ್ಲ ಬಂದು ಬಾಗ್ನನ ಕೊಡ್ತಾಯಿದ್ರು, ತುಂಬ ಜನ ಇದ್ದರು. ಸೊ ಅಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿ ಪೂಜೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.